ಗೆಳೆಯರ ಮತ್ತು ಗೆಳತಿಯರ ಪ್ರತಿ ಬಾರಿ ನಮ್ಮ ಮೇಲೆ ಅನ್ಯಾಯ ದೌರ್ಜನ್ಯಗಳು ನಡೆದಾಗಲೂ ನಾವು ಸುಮ್ಮನಿದ್ರೆ ಜನ ಎಲ್ಲ ನಮ್ಮನ್ನ ಏಡಿಗಳು ಅಂತ ಅಂದ್ಕೊಳ್ತಾರಂತೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ತಮಿಳುನಾಡಿನ ಪ್ರಖ್ಯಾತ ನಟ ವಿಜಯ್. ಕಾಲಿವುಡ್ ಸ್ಟಾರ್ ಹೀರೋ ದಳಪತಿ ವಿಜಯ್ ನಟಿಸಿ ಕರ್ನಾಟಕದ ನಮ್ಮ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಕೆಬಿಎನ್ ಪ್ರೊಡಕ್ಷನ್ ನಿರ್ಮಿಸುತ್ತಿರುವ ಜನನಾಯಕನ್ ಸಿನಿಮಾ ಪ್ರಪಂಚವ್ಯಾಪಿ ಜನವರಿ 9ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಆದ್ರೆ ಸೆನ್ಸರ್ ಬೋರ್ಡ್ ಈ ಸಿನಿಮಾ ರಿಲೀಸ್ಗೆ ತಡೆ ಹಾಕಿದ್ರಿಂದ ಈ ಸಿನಿಮಾ ಈಗ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋ ಸ್ಟೇಜ್ ಅಲ್ಲಿ ಬಂದು ನಿಂತಿರೋದು ನಿಮಗೆಲ್ಲ ತಿಳಿದಿರೋದೆ. ಇನ್ನು 2026ನೇ ಇಸ್ವಿಯಲ್ಲಿ ತಮಿಳುನಾಡಿನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ವಿಜಯ್ ತನ್ನದೇ ಪಕ್ಷದ ಮೂಲಕ ಕಣಕ್ಕೆ ಇಳಿದಿರೋದ್ರಿಂದ ಈ ಜನನಾಯಕನ್ ಸಿನಿಮಾ ನನ್ನ ಜೀವನದ ಕೊನೆ ಸಿನಿಮಾ ಅಂತ ವಿಜಯ್ ಈ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ರಿಂದ ಈ ಸಿನಿಮಾದ ಮೇಲೆ ವಿಜಯ್ ಅಭಿಮಾನಿಗಳಲ್ಲಿ ಇನ್ನಿಲ್ಲದಂತೆ ಕುತೂಹಲ ಜಾಸ್ತಿಯಾಗಿ ಎಲ್ಲ ಈ ಸಿನಿಮಾ ನೋಡಲು ಕಾದು ಕುಳಿತಿದ್ರು. ಇನ್ನು ಈ ಸಿನಿಮಾ ಏನು ಹೊಸ ಕತೆ ಹೊಂದಿರುವ ವಿಭಿನ್ನ ಸಿನಿಮಾ ಏನಲ್ಲ. 2023ನೇ ಇಸ್ವಿಯಲ್ಲಿ ಅದಾಗಲೇ ಬಾಲಕೃಷ್ಣ ಅಭಿನಯಿಸಿ ಸೂಪರ್ ಹಿಟ್ ಆಗಿದ್ದಂತಹ ತೆಲುಗಿನ ಭಗವಂತ್ ಕೇಸರಿ ಸಿನಿಮಾದ ರೀಮೇಕ್ ಈ ಜನನಾಯಕನ್ ಸಿನಿಮಾ. ಆದ್ರೆ ವಿಜಯ್ ಈ ಸಿನಿಮಾ ತರ ತೆಗೆದೆ ಮುಂಬರುವ ಎಲೆಕ್ಷನ್ಗೆ ಅನುಕೂಲ ಆಗುವಂತೆ ಅದಾಗಲೇ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರುವ ರೂಲಿಂಗ್ ಪಾರ್ಟಿ ಡಿಎಂಕೆ ಪಕ್ಷದ ಬಗ್ಗೆ ಸಿನಿಮಾದಲ್ಲಿ ಬಾಯಿಗೆ ಬಂದಾಗೆ ಬೈದಿರೋದ್ರಿಂದ ಈ ಸಿನಿಮಾ ನೋಡಿದ ಸೆನ್ಸರ್ ಬೋರ್ಡ್ ಸಿನಿಮಾ ತೆಗಿ ಅಂದ್ರೆ ಜನರನ್ನ ರೊಚ್ಚಿಗೆಬ್ಬಿಸ್ತೀಯಾ, ಸಮಾಜದಲ್ಲಿ ಶಾಂತಿ ಕದಡುತ್ತೀಯಾ ಅಂತೇಳಿ ಈ ಸಿನಿಮಾನ ರಿಲೀಸ್ ಮಾಡಲು ತಡೆಯಾಗಿದ್ದರಿಂದ ವಿಜಯ್ ಅಭಿಮಾನಿಗಳಿಗೆ ಬಹಳನೇ ನಿರಾಶೆ ಆಗಿತ್ತು. ಇದರಿಂದ ಸೆನ್ಸರ್ ಬೋರ್ಡ್ ಹೇಳಿದಂತೆ ಈ ಸಿನಿಮಾದಿಂದ 24 ಸೀನ್ಗಳನ್ನು ತೆಗೆದು ಮತ್ತೆ ಈ ಸಿನಿಮಾನ ಸೆನ್ಸರ್ ಬೋರ್ಡ್ ರಿವ್ಯೂಗೆ ಕಳಿಸಿದಾಗ ಅಲ್ಲೂ ಈ ಸಿನಿಮಾಗೆ ಸರ್ಟಿಫಿಕೇಟ್ ಸಿಗದೆ ನಮ್ಮ ಕೈಯಲ್ಲಿ ಈ ಸಿನಿಮಾಗೆ ಬಿಡುಗಡೆ ಮಾಡಲು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ, ನೀವು ಮುಂಬೈನಲ್ಲಿ ಇರುವ ರಿವ್ಯೂವಿಂಗ್ ಕಮಿಟಿ ಮುಂದೆ ಹೋಗಿ ಅಂತ ಸೆನ್ಸರ್ ಬೋರ್ಡ್ ಹೇಳಿದ್ರಿಂದ ಸಿನಿಮಾ ಪ್ರೊಡಕ್ಷನ್ ಟೀಮ್ಗೆ ಬೇಜಾರಾಗಿ ಇದೆಲ್ಲ ಬೇಕು ಅಂತಾನೆ ಮಾಡ್ತಿರೋದು, ನಾವೇನು ಸೆನ್ಸರ್ ಬೋರ್ಡ್ ಸರ್ಟಿಫಿಕೇಟ್ ಕೊಡದೇ ಇರೋ ತರಹ ಅಶ್ಲೀಲ ವಯಸ್ಕರ ಸಿನಿಮಾ ಮಾಡಿಲ್ಲ, ನಾವು ಮಾಡಿರೋದೊಂದು ರೀಮೇಕ್ ಸಿನಿಮಾ, ಅದಕ್ಕೆ ಯಾಕೆ ಇಷ್ಟು ಹಿಂಸೆ? ಇದಕ್ಕೆಲ್ಲ ಕಾರಣ ವಿಜಯ್ ಆರಂಭಿಸಿರುವ ರಾಜಕೀಯ ಪಕ್ಷ. ಇದರಿಂದ ತಮಿಳುನಾಡು ಗವರ್ಮೆಂಟ್ ಈ ಸಿನಿಮಾನ ರಿಲೀಸ್ ಮಾಡಲು ಬಿಡ್ತಿಲ್ಲ. ಇದರ ಜೊತೆಗೆ ಈ ವಿಜಯ್ ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿ ಟೀಕಿಸುವಂತೆ ಆಗಾಗ ಸ್ಟೇಜ್ ಮೇಲೆ ಮಾತಾಡಿರುವುದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ವಿಜಯ್ಗೆ ವಿರುದ್ಧವಾಗಿ ನಮ್ಮ ಸಿನಿಮಾನ ರಿಲೀಸ್ ಆಗದಂತೆ ಮಾಡಿವೆ ಅಂತ ಈ ಸಿನಿಮಾ ಟೀಮ್ ಸಿನಿಮಾ ರಿಲೀಸ್ಗಾಗಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಆದ್ರೆ ಅಲ್ಲೂ ಈ ಸಿನಿಮಾಗೆ ನಿರಾಸೆನೇ ಆಗಿದೆ. ಮತ್ತು ಇಷ್ಟೆಲ್ಲ ಗಲಾಟೆ ಒಂದ್ ಕಡೆ ನಡೀತಿದ್ರೆ ಅದ್ಯಾರೋ ವಿಜಯ್ಗೆ ಆಗದೆ ಇರೋರು ಇಡೀ ಸಿನಿಮಾನ ಮೂವಿ URLZ ವೆಬ್ಸೈಟ್ ನಲ್ಲಿ ಸಿನಿಮಾ ರಿಲೀಸ್ಗೆ ಮುಂಚೆ ಪೈರಸಿ ಮಾಡಿದ್ದಾರೆ ಅಂತ ಸುದ್ದಿ ಒಂದು ಹರಡಿ ಈಗ ಆ ವೆಬ್ಸೈಟ್ ನೇ ಭಾರತದಿಂದ ಬ್ಯಾನ್ ಮಾಡಲಾಗಿದೆ. ಇದು ಹೀಗೆ ಇದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಸಾಲ್ದು ಅಂತ ಹೋದ ವರ್ಷ ಸೆಪ್ಟೆಂಬರ್ 27ನೇ ತಾರೀಕು ತಮಿಳುನಾಡಿನ ಕರೂರ್ನಲ್ಲಿ ವಿಜಯ್ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೋದಾಗ ಊಹಿಸದೇ ಇರುವ ರೀತಿ ಜನಜಂಗುಳಿಯಿಂದ 41 ಜನ ಅಮಾಯಕರು ಸತ್ತೋಗಿದ್ರು. ಈ ಕೇಸ್ ವಿಚಾರಣೆನ ಸೀರಿಯಸ್ ಆಗಿ ತೆಗೆದುಕೊಂಡ ಸಿಬಿಐ ಕೋರ್ಟ್ ನಿನ್ನೆ ವಿಜಯ್ನ ವಿಚಾರಣೆಗೆ ಕರೆದು ಸತತ 6 ಗಂಟೆಗಳ ಕಾಲ ವಿಚಾರಣೆ ಮಾಡಿ ಜನ ಅಲ್ಲಿ ಸಾಯ್ತಿರ್ಬೇಕಾದ್ರೆ ನೀವ್ಯಾಕೆ ಜವಾಬ್ದಾರಿ ಇಲ್ಲದೆ ರ್ಯಾಲಿ ನಿಲ್ಲಿಸಿ ಆ ಸ್ಥಳದಿಂದ ಓಡೋಗಿದ್ರಿ ಅಂತ ತೀವ್ರವಾಗಿ ಪ್ರಶ್ನೆಗಳನ್ನ ಕೇಳಿ ವಿಜಯ್ಗೆ ಬೇರಿಳಿಸಿದೆ. ಇದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಹಲವರನ್ನ ವಿಚಾರಣೆ ಮಾಡಿತ್ತು. ಜೊತೆಗೆ ಆ 41 ಜನರ ಸಾವಿಗೂ ವಿಜಯ್ಗೂ ಸಂಬಂಧ ಇದೆ ಅಂತ ಮುಂದೆ ಪ್ರೂವ್ ಆದ್ರೆ ಆತ ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಿದ್ರೆ ಮುಂದೆ ವಿಜಯ್ ಪರಿಸ್ಥಿತಿ ಏನು, ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ನೋಡಿದ್ದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಜನನಾಯಕನ್ ಸಿನಿಮಾ ರಿಲೀಸ್ ಆಗದೆ ಇರಲು ಆ ಸಿನಿಮಾನ ಕರ್ನಾಟಕದ ನಿರ್ಮಾಣ ಸಂಸ್ಥೆ ಕೆಬಿಎನ್ ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡಿರೋದೇ ಕಾರಣನ. ವಿಜಯ್ ಮುಂಬರುವ ಎಲೆಕ್ಷನ್ ಅಲ್ಲಿ ಗೆದ್ದು ಅದನ್ನ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಇಡೀ ತಮಿಳುನಾಡು ತ್ರಿಷಾ ಹೇಳಿದಾಗ ಕೇಳಬೇಕಾಗುತ್ತೆ ಅಂತ ಹೇಳಿದ್ದಾದ್ರು ಯಾರು? ಪ್ರಚಾರಕ್ಕೋಸ್ಕರ ಬೇಕು ಅಂತಾನೆ ವಿಜಯ್ 41 ಜನ ಅಮಾಯಕರನ್ನ ತಾನೇ ತನ್ನ ಕೈಯಾರೆ ಸಾಯಿಸಿಬಿಟ್ನ. ವಿಜಯ್ನ ಮೊದಲು ಅರೆಸ್ಟ್ ಮಾಡಿ ಒದ್ದು ಒಳಗಾಕಿ ಅಂತ ತಮಿಳುನಾಡು ಸಿಎಂ ಹೇಳಿದ್ದಾದ್ರು ಯಾಕೆ? ಸಿಬಿಐ ಎದುರು ವಿಜಯ್ ನನ್ನದೇನು ತಪ್ಪಿಲ್ಲ, ನನ್ನ ಬಿಟ್ಟುಬಿಡಿ ಅಂತ ಹತ್ತಿದ್ದಾದ್ರು ಯಾಕೆ? ಸಿನಿಮಾ ರಿಲೀಸ್ಗೂ ಮುಂಚೆ ಜನನಾಯಕನ್ ಸಿನಿಮಾನ ಪೈರಸಿ ಮಾಡಿದ್ದಾದ್ರು ಯಾರು ಎಂಬ ಎಲ್ಲ ಕುತೂಹಲ ಭರಿತ ರಹಸ್ಯಕಾರಿ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ, ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. 2024ನೇ ಇಸ್ವಿ ಫೆಬ್ರವರಿ 2ನೇ ತಾರೀಕು ತಮಿಳಗ ವೆಟ್ರಿ ಕಾಳಗಂ ಎಂಬ ಪೊಲಿಟಿಕಲ್ ಪಾರ್ಟಿನ ವಿಜಯ್ ಆರಂಭಿಸಿ 2026ರ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಲು ಸಿದ್ಧವಾಗಿ ಇದರದೇ ಭಾಗವಾಗಿ ತಮಿಳುನಾಡಿನಲ್ಲಿ ಎಲ್ಲಾ ಕಡೆ ರ್ಯಾಲಿ ಮಾಡಲಾಗಿತ್ತು. ಇನ್ನು ಅಲ್ಲೋ ವಿಜಯ್ನ ನೋಡೋಕೆ ಅಂತಾನೆ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರುತ್ತಾ ಇದ್ದುದರಿಂದ ತಮಿಳುನಾಡಿನಲ್ಲಿರುವ ಬೇರೆ ಪಕ್ಷಗಳಿಗೆ ನಿದ್ದೆ ಇಲ್ಲದಂತಾಗಿತ್ತು. ಇದರಿಂದ ಸೆಪ್ಟೆಂಬರ್ 27ನೇ ತಾರೀಕು ಕರೂರ್ನಲ್ಲಿ ರ್ಯಾಲಿ ಮಾಡಿದಾಗ 10,000ಕ್ಕಿಂತ ಅತಿ ಹೆಚ್ಚಿನ ಜನ ಸೇರುವ ನಿರೀಕ್ಷೆ ಇತ್ತು. ಇದರಿಂದ ಟಿವಿಕೆ ಪಾರ್ಟಿ ಕರೂರ್ ವೆಸ್ಟ್ ಡಿಸ್ಟ್ರಿಕ್ಟ್ ಸೆಕ್ಯೂರಿಟಿ ಹತ್ರ ವಿಜಯ್ ರ್ಯಾಲಿ ನಡೆಸಲು ಅನುಮತಿ ಕೂಡ ತೆಗೆದುಕೊಂಡಿದ್ರು. ಆದ್ರೆ ಯಾವಾಗ ವಿಜಯ್ ಅಲ್ಲಿಗೆ ಬರ್ತಾರೆ ಅಂತ ಗೊತ್ತಾಯ್ತೋ
10,000 ಜನ ಸೇರಲು ಜಾಗ ಇಲ್ಲದ ಸ್ಥಳದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದಲೇ ಜನ ಸೇರಲು ಆರಂಭಿಸಿ ಸಂಜೆ 5 ಗಂಟೆ ಅಷ್ಟೊತ್ತಿಗೆ 2 ಲಕ್ಷ ಜನ ಸೇರಿದ್ರಿಂದ ಪೊಲೀಸರು ನಾವು ಇಷ್ಟು ಜನಕ್ಕೆ ಸೆಕ್ಯೂರಿಟಿ ಕೊಡಕ್ಕಾಗಲ್ಲ ಅಂತ ಕೈ ಎತ್ತಿದ್ರು. ಯಾಕೆಂದ್ರೆ ಕೆಲವು ತಿಂಗಳುಗಳ ಹಿಂದೆ ವಿಜಯ್ ಮೊದಲ ಸಭೆನ ಮದುರೈನಲ್ಲಿ ಮಾಡಿದಾಗ 5 ಲಕ್ಷ ಜನ ಅಲ್ಲಿ ಸೇರಿ ಅಲ್ಲಿ ಕಾಲ್ ತುಳಿತದಲ್ಲಿ 6 ಜನ ಸತ್ತೋಗಿದ್ರು. ಇನ್ನು ಆ ಸಮಯದಲ್ಲಿ ಇದಕ್ಕೆಲ್ಲ ಮದುರೈ ಡಿಸಿನೇ ಕಾರಣ ಅಂತ ಆತನ್ನ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ವಿಜಯ್ ಆಗೋ ಈಗೋ ಬಚಾವಾಗಿದ್ರು, ಅವ್ರ ಮೇಲೆ ಯಾವ ಕೇಸು ಬಿದ್ದಿರಲಿಲ್ಲ. ಆದ್ರೆ ಈ ಕರೂರ್ನಲ್ಲಿ ಮೊದಲೇ ಪೊಲೀಸರು ಈ ರ್ಯಾಲಿನ ಕ್ಯಾನ್ಸಲ್ ಮಾಡಿ ನಮ್ಮ ಕೈಯಲ್ಲಿ ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ವಿಜಯ್ ಕೇಳದೆ ಈ ರ್ಯಾಲಿ ನಡೀದೇ ಇದ್ರೆ ಪಾರ್ಟಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಆಗೋ ಈಗೋ ಪೊಲೀಸರನ್ನ ಒಪ್ಪಿಸಿ 5 ಗಂಟೆಗೆ ರ್ಯಾಲಿ ಆರಂಭ ಆಗಬೇಕಾಗಿದ್ರು ನಿರ್ಲಕ್ಷ್ಯ ಮಾಡಿ 7 ಗಂಟೆಗೆ ಬಂದಿದ್ದರಿಂದ ಜನ ಎಲ್ಲ ಕಾದು ಕಾದು ಅದಾಗೆ ಸುಸ್ತಾಗಿದ್ರು. ತಮ್ಮ ನೆಚ್ಚಿನ ನಟನ್ನ ನೋಡಿದ ತಕ್ಷಣ ತೀವ್ರ ಆವೇಶಕ್ಕೆ ಗುರಿಯಾಗಿ ಗಲಾಟೆ ಮಾಡಲು ಆರಂಭಿಸಿ ಒಬ್ಬರ ಮೇಲೆ ಒಬ್ರು ಬಿದ್ದು ತಳ್ಳಾಡಿ ಆ ನೂಕಾಟದಿಂದ ಕಾಲ್ತುಳಿತ ಸಂಭವಿಸಿ ರಾತ್ರಿ 7:30 ಪರಿಸ್ಥಿತಿ ಮಿತಿ ಮೀರಿದ್ದರಿಂದ ಪೊಲೀಸರು ಆಂಬ್ಯುಲೆನ್ಸ್ಗೆ ಇನ್ಫಾರ್ಮ್ ಮಾಡಿದ್ರು. ಆದ್ರೆ ಮೊದಲೇ ಗಲಾಟೆಯಲ್ಲಿ ಸಾಕಷ್ಟು ಜನಕ್ಕೆ ಗಾಯ ಆಗಿ ಪರಿಸ್ಥಿತಿ ಕೈ ಮೀರಿದ್ರಿಂದ ವಿಜಯ್ ಆ ಜಾಗ ಖಾಲಿ ಮಾಡಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಏರೋಪ್ಲೇನ್ ಮೂಲಕ ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಮನೆ ಸೇರ್ಕೊಂಡ್ರು. ಆದ್ರೆ ಈ ಕಾಲ್ತುಳಿತದಲ್ಲಿ 200ಕ್ಕಿಂತ ಅತಿ ಹೆಚ್ಚಿನ ಜನರಿಗೆ ಗಾಯ ಆಗಿ ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದಾಗ ಬರೋಬ್ಬರಿ 40 ಜನ ಸತ್ತೋಗಿದ್ರು. ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಮಹಿಳೆಯರು ಕೂಡ ಇದ್ರು. ಇನ್ನು ನಂತರ ಈ ಘಟನೆ ದೇಶವ್ಯಾಪಿ ಎಲ್ಲಾ ಕಡೆ ದೊಡ್ಡದಾಗಿ ನ್ಯೂಸ್ ಆಗಿ ವಿಜಯ್ನ ಬಾಯಿಗೆ ಬಂದಂತೆ ಜನ ಎಲ್ಲ ಬೈಯಲು ಆರಂಭಿಸಿದ್ರು. ಇದರ ಬಗ್ಗೆ ನಂತರ ಪ್ರಧಾನಿ ಮೋದಿ ಸ್ಪಂದಿಸುತ್ತಾ ಇದು ಅತ್ಯಂತ ದುರಾದೃಷ್ಟಕರ ಘಟನೆ ಅಂತ, ಗಾಯಗಳು ಆದವರು ಅತಿ ವೇಗವಾಗಿ ಹುಷಾರಾಗಬೇಕು ಅಂತ ಆಶಿಸುತ್ತಿದ್ದೀವಿ ಅಂತ, ಬಾಧಿತ ಕುಟುಂಬಕ್ಕೆ ಆಶ್ರಯ ಆಗಿರ್ತೀನಿ ಅಂತ ಮೋದಿ ಪೋಸ್ಟ್ ಮಾಡಿದ್ರು. ಇನ್ನು ಇದರ ಬಗ್ಗೆ ಸ್ಪಂದಿಸುತ್ತಾ ತಮಿಳುನಾಡು ಸಿಎಂ ಸ್ಟಾಲಿನ್ ಈ ವಿಜಯ್ ಈ ಮೀಟಿಂಗ್ ಹೆಸರಲ್ಲಿ ಸಾವಿರಾರು ಜನರನ್ನ ಸಾಯಿಸ್ತಾ ಇದ್ದಾನೆ, 10,000 ಜನ ಸೇರೋಕೆ ಕಷ್ಟ ಆಗಿರುವ ಕಡೆ ಭಾರಿ ಬಹಿರಂಗ ಸಭೆ ಮಾಡಿ 2 ಲಕ್ಷ ಜನನ್ನ ಸೇರಿಸಿದ್ದಾನೆ, 40 ಜನ ನಿರಪರಾಧಿಗಳು ಇದರಿಂದ ಪ್ರಾಣ ಕಳೆದುಕೊಂಡ್ರು ಅಂತೇಳಿ ಸತ್ತು ಹೋದವರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರ, ಗಾಯ ಆದವರಿಗೆ 1 ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಇನ್ನು ವಿಜಯ್ ಒಬ್ಬನೇ ಈ ರೀತಿ ಸಭೆ ಮಾಡಿ ಜನ ಸಾಯಲು ಕಾರಣ ಆಗಿಲ್ಲ. ಇದೇ ಸಾಲಿನಲ್ಲಿ ತೆಲುಗಿನ ಇನ್ನೊಬ್ಬ ನಟ ಅಲ್ಲು ಅರ್ಜುನ್ ಕೂಡ ಸೇರ್ತಾನೆ. ಈತ ಪುಷ್ಪ 2 ಸಿನಿಮಾ ನೋಡಲು ಥಿಯೇಟರ್ಗೆ 2024 ಇಸ್ವಿ ಡಿಸೆಂಬರ್ 13 ಭೇಟಿ ಕೊಟ್ಟಾಗ ಇವನ್ ನೋಡಕ್ಕೆ ಅಂತ ಲಕ್ಷಾಂತರ ಜನ ಅಲ್ಲಿ ಸೇರಿ ಆ ಗಲಾಟೆಯಲ್ಲಿ ಒಬ್ಬ ಮಹಿಳೆ ಅನ್ಯಾಯವಾಗಿ ಪ್ರಾಣ ಕಳೆದುಕೊಂಡಿದ್ದು. ಇದರಿಂದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಕೋಪ ಬಂದು 105 ಕೇಸ್ ಹಾಕಿ ಅಲ್ಲು ಅರ್ಜುನ್ನ ಜೈಲಿಗಾಕ್ಸಿದ್ರು. ಸಾಯಿಸುವ ಉದ್ದೇಶ ಇಲ್ಲದೆ ಹೋದ್ರು ಬೇಜವಾಬ್ದಾರಿಯಿಂದ ಪ್ರಾಣ ಹೋದ್ರೆ ಈ 105 ಕೇಸ್ ಹಾಕಲಾಗುತ್ತೆ. ಇದರಿಂದ 2 ದಿನ ಈ ಅಲ್ಲು ಅರ್ಜುನ್ ಜೈಲಲ್ಲಿದ್ದು ಬೇಲ್ ಮೇಲೆ ಆಚೆ ಬಂದಿದ್ದ. ಇನ್ನು ಸೆಪ್ಟೆಂಬರ್ 27 ಈ ವಿಜಯ್ ಬೇಜವಾಬ್ದಾರಿಯಿಂದ 40 ಜನ ಸತ್ರೆ ಅದಕ್ಕೂ 1 ತಿಂಗಳು ಮುಂಚೆನೆ ಆನಂದ್ ಅನ್ನುವ ಟ್ವಿಟ್ಟರ್ ಅಕೌಂಟ್ ಹೆಸರಿನಲ್ಲಿ ಮಾಡಿರುವ ಟ್ವೀಟ್ ಒಂದು ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಅದರಲ್ಲಿ ತಮಿಳುನಾಡು ಎಲೆಕ್ಷನ್ ಹತ್ರ ಆಗ್ತಿದೆ, ಇನ್ನು ಇದೇ ಸಮಯದಲ್ಲಿ 50 ಜನ ಯುವಕರು ಸಾಯುವ ಕಾಲ್ತುಳಿತವೊಂದನ್ನ ನೋಡ್ತೀರಾ, ಅದಕ್ಕೆ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದೆ ಜನರ ಸೇವೆ ಮಾಡ್ತೀನಿ ಅಂತೇಳಿ ಜನರ ನಡುವೆ, ಧರ್ಮಗಳ ನಡುವೆ, ಜಾತಿಗಳ ನಡುವೆ ದ್ವೇಷ ಮತ್ಸರ ಉಂಟು ಮಾಡುತ್ತಿರುವ ಮತಿಹೀನ ವಿಜಯೇ ಕಾರಣನಾಗ್ತಾನೆ ಅಂತೇಳಿ ಟ್ವೀಟ್ ಮಾಡಿ, ಅದೇ ರೀತಿ ಈಗ ಕರೂರ್ ಘಟನೆ ನಡೆದಿರುವುದರಿಂದ ಆತನ ಟ್ವೀಟ್ ಮೇಲೆ ಅನುಮಾನ ಬಂದಿದೆ ಮತ್ತು ಇದೆಲ್ಲ ಪ್ರೀ ಪ್ಲಾನ್ಡ್ ಬೇಕು ಅಂತಾನೆ ವಿಜಯ್ ಪ್ರಚಾರಕ್ಕಾಗಿ ಇದೆಲ್ಲ ಮಾಡಿಸಿದ್ದಾನೆ ಅಂತ ಸಿಬಿಐ ಅದಾಗಲೇ ಘಟನಾ ಸ್ಥಳದಲ್ಲಿದ್ದ ಎಲ್ಲರನ್ನ ವಿಚಾರಣೆ ಮಾಡ್ತಾ ಇದೆ. ಇನ್ನು ನಿನ್ನೆ ವಿಜಯ್ನ ಕೂಡ ಸಿಬಿಐನವರು ಕರೆದು 6 ಗಂಟೆಗಳ ಕಾಲ ಗ್ರಿಲ್ ಮಾಡಿದ್ದಾರೆ. ಇದು ಹೀಗೆ ಇದ್ರೆ ಈ ಸಂಕಷ್ಟಗಳು ಸಾಲದು ಅಂತ ವಿಜಯ್ ಪ್ರೇಸಿ ತ್ರಿಷಾ ವಿಜಯ್ ಹುಟ್ಟುಹಬ್ಬದ ಪ್ರಯುಕ್ತ ವಿಜಯ್ ಅವಳ ಜೊತೆ ಇರುವ ಒಂದು ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿ ಹ್ಯಾಪಿ ಬರ್ತ್ಡೇ ಮೈ ಲವ್ ಅಂತ ಹಾಕಿಕೊಂಡಿದ್ರಿಂದ ತಮಿಳುನಾಡಿನ ಜನ ಎಲ್ಲ ನಿನ್ನಿಂದಾನೆ ಅವನ ಸಂಸಾರ ಹಾಳಾಗಿ ಹೆಂಡತಿ ಬಿಟ್ಟೋಗಿದ್ದಾಳೆ, ನಿಂಗಿನ್ನೂ ಬುದ್ಧಿ ಬಂದಿಲ್ವಾ, ಈಗ ವಿಜಯ್ ರಾಜಕೀಯ ಜೀವನವನ್ನು ಹಾಳು ಮಾಡಲು ತಯಾರಾಗಿದ್ದೀಯಾ ಅಂತ ಕೇಳಿದ್ರೆ ಅದಕ್ಕೆ ತ್ರಿಷಾ ಪ್ರೀತಿಯಲ್ಲಿ ಬಿದ್ದಾಗ ಪ್ರಪಂಚನೇ ಕಾಣುವುದಿಲ್ಲ ಅಂತ ಪ್ರತ್ಯುತ್ತರ ಕೊಟ್ಟು ಅವರನ್ನೆಲ್ಲ ಸುಮ್ಮನಾಗಿಸಿದ್ದಾಳೆ. ಅದೇನಾದ್ರೂ ಸರಿ, ಈ ವಿಜಯ್ನ ಜನನಾಯಕನ್ ಸಿನಿಮಾ ತೆಗೆದಿರೋದು ನಮ್ಮ ಕರ್ನಾಟಕದ ಕೆವಿಎನ್ ಪ್ರೊಡಕ್ಷನ್. ಇನ್ನು ಈ ಸಿನಿಮಾಗೆ ವಿಜಯ್ ಬರ್ತಿ 200 ಕೋಟಿ ರೂಪಾಯಿ ಸಂಭಾವನೆ ತೆಗೆದುಕೊಂಡಿದ್ದಾನೆ. ಈ ಸಿನಿಮಾ ರಿಲೀಸ್ ಆದ್ರೂ ಆಗದೆ ಇದ್ರೂ ಆತನಿಗೇನು ನಷ್ಟ ಇಲ್ಲ, ಯಾಕೆಂದ್ರೆ ಆತ ಅದಾಗ್ಲೇ ತನ್ನ ಪಕ್ಷದ ಕಡೆ ಗಮನ ಹರಿಸಿದ್ದಾನೆ. ಆದ್ರೆ ಅಕಸ್ಮಾತ್ ಈ ಸಿನಿಮಾ ರಿಲೀಸ್ ಇನ್ನೂ ಲೇಟ್ ಆದ್ರೆ ಅಥವಾ ಆಗದೆ ಹೋದ್ರೆ ಕೆವಿಎನ್ ಪ್ರೊಡಕ್ಷನ್ಗೆ ಬರ್ತಿ 350 ಕೋಟಿ ರೂಪಾಯಿ ನಷ್ಟ ಆಗೋದು ಒಂದು ಪಕ್ಕ. ಇದರಿಂದ ಮೂವಿ ಪ್ರೊಡಕ್ಷನ್ ಟೀಮ್ ಈ ಸಿನಿಮಾ ರಿಲೀಸ್ಗಾಗಿ ಹೈಕೋರ್ಟ್ ನಲ್ಲಿ ನ್ಯಾಯ ಸಿಗದೆ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿದೆ. ಈ ಸಿನಿಮಾದಲ್ಲಿ ಜನರಿಗೆ ಅಧಿಕಾರದಲ್ಲಿರುವ ಪಾರ್ಟಿ ಮೇಲೆ ದ್ವೇಷ ಉಂಟು ಮಾಡುವ ಅನೇಕ ಸೀನ್ಗಳಿವೆ. ಇದರಿಂದ ಸಮಾಜದ ಶಾಂತಿ ಹಾಳಾಗುತ್ತೆ ಅಂತ ಒಂದ್ ಕಡೆ ಹೇಳಿದ್ರೆ, ವಿಜಯ್ ರಾಜಕೀಯ ಜೀವನಕ್ಕೆ ಅನುಕೂಲ ಆಗೋ ತರ ಈ ಸಿನಿಮಾನ ತೆಗೆದುಕೊಂಡಿದ್ದಾನೆ, ಆದ್ದರಿಂದಲೇ ಈ ಸಿನಿಮಾ ರಿಲೀಸ್ ತಡೆಯಲು ಕಾರಣ ಅಂತ ಇನ್ನೊಂದು ಕಡೆ ನ್ಯೂಸ್ ಆಗ್ತಾ ಇದೆ. ಯಾವುದೇನೇ ಆದ್ರೂ ಈ ಹಿಂದೆ ರವಿಚಂದ್ರನ್ ಶಾಂತಿ ಕ್ರಾಂತಿ ಸಿನಿಮಾನ 3 ಭಾಷೆಯಲ್ಲಿ ತೆಗೆದು
ತಮಿಳಿನಲ್ಲಿ ರಜನಿಕಾಂತ್ ಹಾಕಿಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾನ ರಿಲೀಸ್ ಮಾಡಿದ್ರು. ಅಲ್ಲಿ ಸಿನಿಮಾ ಪೋಸ್ಟ್ಗೆ ಸಗಣಿ ಹಾಕಿ ಸಿನಿಮಾ ರಿಲೀಸ್ ಆಗದಂತೆ ಮಾಡಿ ಕನ್ನಡ ಪ್ರೊಡ್ಯೂಸರ್ಗಳು ತಮಿಳು ಸಿನಿಮಾನ ನಿರ್ಮಾಣ ಮಾಡಬಾರದು ಅಂತ ಹೇಳಿದ್ರು. ಇದರಿಂದ ರವಿಚಂದ್ರನ್ಗೆ ಪೂರ್ತಿ ನಷ್ಟ ಆಗಿತ್ತು. ಇನ್ನೀಗ ಮತ್ತೆ ಅದು ರಿಪೀಟ್ ಆಗಿ ಕೆಬಿಎನ್ ಪ್ರೊಡಕ್ಷನ್ಗೂ ಆಗುವ ಸಾಧ್ಯತೆ ಬಹಳನೇ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ನಟರಿಗೆ ರಾಜಕೀಯ ಎಲ್ಲ ಯಾಕೆ ಬೇಕು? ಕಲಾ ಸೇವೆಯಲ್ಲಿ ಇರೋರು ಅದನ್ನ ಮಾಡೋದು ಬಿಟ್ಟು ರಾಜಕೀಯಕ್ಕೆ ಹೋಗೋದೇ ತಪ್ಪು. ರಾಜಕೀಯ ಅಸಹ್ಯ, ಅದರಲ್ಲಿ ಪಳಗಿರೋರಿಗೆ ಮಾತ್ರ ಅದು ಸರಿ, ಹೊಸಬರಿಗೆ ಅದು ಅಷ್ಟು ಸುಲಭವಾಗಿ ಅರ್ಥ ಆಗುವಂತದ್ದಲ್ಲ ಅಂತ ಹೇಳ್ಬೋದು. ಇನ್ನು ಇಂತಹ ವಿಜಯ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.